ಗಿರಿಮನೆ ಶಾಮರಾವ್ ಅಂತ ಎಲ್ಲ ಕಡೆ ನಾವು ನೋಡ್ತೀವಿ. ಹಾಗೆ ನಿಮ್ಮ ಪ್ರೊಫೈಲ್ನ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸಕಲೇಶಪುರ ತಾಲೂಕಿನ ಗಾಣದ ಹೊಳೆ ಅಂತ ಹೇಳಿ ಸ್ವಂತ ಸ್ಥಳ ಅಂತ ಬಂತು. ಈ ಗಿರಿಮನೆ ಮತ್ತು ಶಾಮರಾವ್ ಸಂಬಂಧ ಹೇಗೆ, ಗಾಣದ ಹೊಳೆ ನಿಮ್ಮ ಸಂಬಂಧ ಹೇಗೆ ಸರ್? ನಿಮ್ಮ ಬಾಲ್ಯ ಹೇಗಿತ್ತು? ಅದು ಬೆಳ್ತಂಗಡಿ ಇದರಲ್ಲಿ ನಿಮಗೆ ಅಳಕೆ ಸ್ಕೂಲು ಅಂತ ಆಳಿಕೆ ಸ್ಕೂಲ್ ಇದೆ. ಹೌದು, ಅಳಕೆ ಹತ್ರ ಬರುತ್ತೆ. ಅಲ್ಲಿಂದ ನಮ್ಮ ಅಜ್ಜನ ಕಾಲದಲ್ಲಿ ವಲಸೆ ಬಂದು, ಹಾಗಾಗಿ ನಾನು ಹುಟ್ಟಿ ಬೆಳೆದಿದ್ದು ಗಾಣದ ಹೊಳೆಯಲ್ಲಿ. ಅದು ಬುಕ್ಸ್ ಬರೀಬೇಕಾದ್ರೆ ಗಿರಿಮನೆ ಶಾಮರಾವ್ ಅಂತ ಹೇಳಿಬಿಟ್ಟು ನಮ್ಮ ಮೂಲ ಮನೆಯ ಹೆಸರು ಹಾಕಿಬಿಟ್ಟು ಹಾಗೆ ಬರೆಯೋದಕ್ಕೆ ಶುರು ಮಾಡಿದೆ. ನನ್ನ ನಿಜವಾದ ಹೆಸರು ಸಾಂಬಶಿವ ಅಂತ ಸ್ಕೂಲಲ್ಲಿ ಕೊಟ್ಟಿದ್ದರು. ಹಾಗಾಗಿ ಅದು ಯಾಕೆ ಸಣ್ಣಾಗಿರುವಾಗಲೇ ಅದು ಇಟ್ಟ ಹೆಸರು ಚೆನ್ನಾಗಿಲ್ಲ ಅಂಥೇಳಿ ಆಗಿ ಮತ್ತು ನಮ್ಮ ಅತ್ತೆ ಒಬ್ಬರಿದ್ದರು, ನೀನು ಲಕ್ಷಣವಾಗಿ ಶ್ಯಾಮ ಅಂತ ಇಟ್ಟುಕೋ ಹೆಸರು ಅಂತ. ನಾನೇ ಮತ್ತೆ ಅದನ್ನು ರಾವ್ ಅಂತೇಳಿ ಮಾಡಿಕೊಂಡೆ. ಕೊನೆಗೆ ಅದು ಬರೀಬೇಕಾದ್ರೆ ಗಿರಿಮನೆ ಶಾಮರಾವ್ ಅಂತೇಳಿ ಆಯಿತು. ಸೊ ಈಗ ಎಲ್ಲ ಕಡೆಯೂ ಗಿರಿಮನೆ ಶಾಮರಾವ್ ಅಂತಲೇ ಪ್ರಸಿದ್ಧಿ. ಹೌದು. ಹಾಗೆ ಬರ್ತಾ ನಿಮ್ಮ ಬಾಲ್ಯ ಎಲ್ಲ ಹೇಗೆ, ನಿಮ್ಮ ಗಿರಿಮನೆಯಲ್ಲೇ ಆಗಿತ್ತಾ ಅಥವಾ ಇಲ್ಲಿ? ಇಲ್ಲ, ಗಾಣದ ಹಳ್ಳಿನಲ್ಲಿ. ನಮ್ಮದು ಸಕಲೇಶಪುರ ಅಲ್ಲೇ ಇದರಲ್ಲೇ ಗಾಣದ ಹೊಳೆ, ಅಲ್ಲಿಂದಲೇ ಹಳ್ಳಿ ಮನೆ, ಅದು ಒಂಟಿ ಮನೆ. ನಮ್ಮ ತಂದೆ ಅಲ್ಲಿ ಬಂದು ಜಾಗ ತಗೊಂಡಿದ್ದು, ಹಾಗಾಗಿ ಅಲ್ಲೇ ಸೆಟ್ಲ್ ಆಗಿದ್ದು ನಾನು. ಅಲ್ಲಿಂದಲೇ ಸಕಲೇಶಪುರ ಶಾಲೆಗೆ ಹೋಗಿ ಬಂದೆಲ್ಲ ಮಾಡ್ತಾಯಿದ್ದಿದ್ದು. ಉದ್ದಕ್ಕೂ ನಮಗೆ ಹೇಮಾವತಿ ಹೊಳೆ ಸಿಗ್ತಿತ್ತು ದಾರಿಯಲ್ಲಿ. ಹೇಮಾವತಿ ಜೀವನದಿ. ಅದಕ್ಕೆ ಹೇಮಾವತಿ ಅಂದರೆ ಒಂದು ಕಿಲೋಮೀಟರ್ ಮನೆಯಿಂದ ನಡೆದ ತಕ್ಷಣ ಹೇಮಾವತಿ ಹೊಳೆ ಸಿಗುತ್ತೆ. ಆಮೇಲೆ ಟೌನ್ವರೆಗೂ ಅದು ಅದ್ರ ಜೊತೆಯಲ್ಲಿ ಅದರ ಬಾರ್ಡ್ರಲ್ಲೇ ಬರಬೇಕು ನಾವು. ಹಾಗಾಗಿ ಹೇಮಾವತಿ ಹೊಳೆಗೂ ನಮಗೊಂಥರ ಅವಿಭಾಜ್ಯ ಸಂಬಂಧ ಅಂತೇಳಿ ಆಗಿಬಿಟ್ಟಿದೆ. ಹಾಗಿದ್ರೆ ಓದಿದ್ದು ಎಲ್ಲ ಸಕಲೇಶಪುರದಲ್ಲೇ. ತಾವು ಎಲ್ಲಿವರೆಗೆ ಇದು ಮಾಡ್ಕೊಂಡಿದ್ದು ಸರ್? ನಾನು SSLC ವರೆಗೂ ಓದಿದ್ದಷ್ಟೇ. ಆದರೆ ಈಗ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜಿಗೂ ಎಲ್ಲದಕ್ಕೂ ಸ್ಪೀಚಿಗೆ ಹೋಗ್ತೀನಿ. ಆದರೆ ನಾನು ಆ್ಯಕ್ಚುಲಿ ಓದಿದ್ದು ಅಂದ್ರೆ ಬರೀ SSLC. ಅಲ್ಲ, ನಿಮ್ಮ ವಿದ್ಯಾರ್ಹತೆಗಿಂತ ಹೆಚ್ಚಾಗಿ ಈ ನಿಮ್ಮ ಪುಸ್ತಕಗಳು ಅದಕ್ಕಿಂತ ಹೆಚ್ಚಿನ ವಿಷಯಗಳನ್ನ ಕಮ್ಯುನಿಕೇಟ್ ಮಾಡಿ ಯೂನಿವರ್ಸಿಟಿನಲ್ಲಿ ರಿಸರ್ಚ್ ಮಾಡೋದಕ್ಕೆ ಮಾಹಿತಿ ಒದಗಿಸ್ತಾ ಇದೆ. ಅದು ನನ್ನ 4 ಮಕ್ಕಳು PhD ಮಾಡ್ತಾ ಇದ್ದಾರೆ, ಎಲ್ಲ ಬೇರೆ ಬೇರೆ ಬುಕ್ಸ್ಗಳನ್ನೆಲ್ಲ. ಆದರೆ ಆ್ಯಕ್ಚುಲಿ ಅದಕ್ಕಿಂತ ಮುಂದೆ ನನಗೆ ಓದಬೇಕು ಅಂತ ಭಾಳ ಆಸೆ ಇತ್ತು, ಆಗಲಿಲ್ಲ. ಯಾಕೆಂತಂದರೆ ಅಲ್ಲಿಂದ ಸಕಲೇಶಪುರದಲ್ಲಿ ಕಾಲೇಜ್ ಇರಲಿಲ್ಲ. ಒಂದು PUC ಅಂತೇಳಿ ಮಾಡಿದರು. ಅದಕ್ಕೆ ದುಡ್ಡು ಕಟ್ಟಿಬಿಟ್ಟು ಒಂದು ವಾರ ನಾನು ಹೋಗಿಲ್ಲ ಅಂತಿಲ್ಲ, 1 ವಾರ ಕಾಲೇಜಿಗೆ ಹೋಗಿದ್ದೀನಿ. ಅಷ್ಟೊತ್ತಿಗೆ ನಿಲ್ಲಿಸ್ಬಿಟ್ರು, ಸ್ಟ್ರೆಂತ್ ಇಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಹಾಸನಕ್ಕೆ ಹೋಗ್ಬೇಕು. ಹಳ್ಳಿಯಿಂದ ನಡೆದು ಸಕಲೇಶಪುರದ ಬಸ್ ಹತ್ತಿ ಹೋಗಬೇಕು. ಅದರ ಜೊತೆಗೆ ಅಷ್ಟೊತ್ತಿಗಾಗಲೇ ನನಗೆ ಸಂಸಾರದ ಜವಾಬ್ದಾರಿ. ನಮ್ಮ ತಂದೆ ತೀರಿ ಹೋಗ್ಬಿಟ್ರು. ಅಣ್ಣಂದ್ರು ಇಬ್ಬರಿದ್ದರು, ಇಬ್ಬರು ಬೇರೆ ಕಡೆ ಹೋಗಿದ್ದರು. ಹಾಗಾಗಿ ಸಂಸಾರ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿ ಬಂತು. ಮತ್ತು ನನಗೆ ಓದಬೇಕು ಅಂತಿದ್ರು, ಓದೋದಕ್ಕಾಗಲಿಲ್ಲ. ಆದರೆ ಬುಕ್ಸ್ ಎಲ್ಲ ತರಿಸಿಬಿಟ್ಟು ಕರೆಸ್ಪಾಂಡೆನ್ಸಲ್ಲಿ ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಬುಕ್ಸ್ ಎಲ್ಲ ತಂದು ಸ್ಟಡಿ ಮಾಡಿ ಅದೆಲ್ಲ ಮಾಡಿದೆ. ಹೋಗಿ ಮತ್ತೆ ಅದು ಕೂಡ ಪೂರ್ತಿ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನೀನು ಓದಿದ್ದೆಷ್ಟು ಅಂತ ಕೇಳಿದ್ರೆ ಹಾಗಲ್ಲ, ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಹೇಗಾಯಿತು ಅದಕ್ಕಷ್ಟೇ ಒಂದು ಇದಾಯಿತು. ಆದರೆ ಓದುವ ಅಭ್ಯಾಸ ನನಗೆ ತುಂಬ ಇತ್ತು. ಎಷ್ಟಿತ್ತು ಅಂತಂದರೆ ನಾನು ನಮ್ಮ ಲೈಬ್ರರಿ ರೆಗ್ಯುಲರ್ ವಿಸಿಟ್ ಕೊಡ್ತಾಯಿದ್ದೆ. ಬೇಸಿಕಲ್ಲಿ ಮಾತ್ರ ಅಲ್ಲ, 6 ಕಿಲೋಮೀಟರ್ ಆಗೋದು. 6 ಕಿಲೋಮೀಟರ್ ಪ್ರತಿ ದಿವಸ ನಾನು ನಡೆದು, ಒಂದು ಮಳೆಗಾಲದಲ್ಲೂ ಕೂಡ ಹೊಸ ಬುಕ್ ಯಾವುದು ಬಂತು ಅದನ್ನೆಲ್ಲ ಅದು ಮೊದಲು ನಾನೇ ತಗೊಂಡ್ಬಂದು ಓದ್ತಿದ್ದಿದ್ದು. ನಿಮ್ಮ ಬರವಣಿಗೆಯಲ್ಲಿ ನಾನು ಒಂದು ಗಮನಿಸಿದೆ, ಮಲೆನಾಡಿನಲ್ಲಿ ಮಳೆಯ ನಡುವೆ ಮಾಡುವಂಥ ವ್ಯವಸಾಯ ಒಂದು ಪದ್ಧತಿ. ಮಳೆ ಸುರಿತಾ ಇರುತ್ತೆ, ಹಳ್ಳಿನಲ್ಲಿ ನಾವು ಕೌದಿ ಹೊತ್ಕೊಂಡು ಅಥವಾ ಗೋಣಿ ಚೀಲನ್ನು ಹಾಕ್ಕೊಂಡು ಹೋಗಿ ವ್ಯವಸಾಯಗಳನ್ನೆಲ್ಲ ಮಾಡ್ತಾಯಿರ್ತೀವಿ. ಇಂಥ ಹಲವಾರು ವಿಚಾರಗಳನ್ನ ವ್ಯವಸಾಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ವ್ಯವಸಾಯ ಮಾಡಬೇಕಾದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಇಷ್ಟೆಲ್ಲ ಬರೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವ್ಯವಸಾಯದ ಬದುಕು ಹೇಗಿರುತ್ತೆ ಸರ್? ನಾನು ಸಣ್ಣದರಲ್ಲೇ ತಂದೆ ತೀರಿ ಹೋದ ತಕ್ಷಣ ನಾನು ಮತ್ತೆ ಜವಾಬ್ದಾರಿ ನಾನು ತಗೊಂಡೆ. ಆಗ ವ್ಯವಸಾಯ ಮಾಡಲೇಬೇಕಿತ್ತು. ಸ್ವಲ್ಪ ಗದ್ದೆ ಇತ್ತು, ಮನೆಯಿಂದ ಕೆಳಗೆ ಗದ್ದೆ, ಉಳಿದಿದ್ದೆಲ್ಲ ಕಾಡು. ಏಲಕ್ಕಿ ಇತ್ತು, ಆದರೆ ನಮ್ಮ ತಂದೆ ಜೊತೆಗೆ ಏಲಕ್ಕಿ ಹೋಗಿಬಿಡ್ತು. ರೋಗ ಎಲ್ಲ ಬಂದುಬಿಟ್ಟು ಏಲಕ್ಕಿ ಹೋಯಿತು. ಹಾಗಾಗಿ ನನಗಾಗ ಇನ್ಕಮ್ಮೂ ಇಲ್ಲ, ಜೊತೆಗೆ ಸಂಸಾರವನ್ನು ಸಾಗಿಸ್ಬೇಕು. ಹೀಗೆ ಎಲ್ಲ ಒಟ್ಟೊಟ್ಟಿಗೆ ಆಗಿತ್ತು. ಹಾಗಾಗಿ ಎಲ್ಲ ಥರದ ಅನುಭವಗಳು ಆಯಿತು.
ಈಗ ನಿಮಗೆ ಇವತ್ತಿನ ಕೃಷಿಗೂ ಆವತ್ತಿಗೂ ತುಂಬ ವ್ಯತ್ಯಾಸ ಇದೆ. ಹೌದು. ಈಗ ನಿಮಗೆ ಎಲ್ಲ ಟ್ರ್ಯಾಕ್ಟ್ರು ಅದು ಇದು ಇದೆ. ಅಲ್ಲಿ ನಮ್ಮ ಹಳ್ಳಿಯ ಅಂಥ ಗದ್ದೆಗಳಿಗೆ ಟ್ರ್ಯಾಕ್ಟ್ರು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಎತ್ತುಗಳ ಕೈಯಲ್ಲಿ ಉಳುಮೆ ಮಾಡಿ ನಾವು ಮಾಡಬೇಕಿತ್ತು. ಹಾಗೆ ಅದೆಲ್ಲ ಒಂಥರ ಹೊಸ ಅನುಭವಗಳು. ಈಗ ನಿಮಗೆ ಪ್ಲಾಸ್ಟಿಕ್ ಎಲ್ಲ ಬಂದಿದೆ. ಆಗ ಪ್ಲಾಸ್ಟಿಕ್ ಕೂಡ ಬಂದಿತ್ತು, ಆದರೆ ಸಿಕ್ಕದೇ ನಮಗೆ ರೇರ್ ಅಂತೇಳಿ ಆಗಿತ್ತು. ಆಗ ಗೊರಗ ಅಂತ ಬರ್ತಿತ್ತು. ನಾವೆಲ್ಲ ಪ್ಲಾಸ್ಟಿಕ್ ಹಾಕ್ಕೊಂಡು ಕೆಲಸ ಮಾಡ್ತಿದ್ವು. ಆದರೆ ಕೆಲಸದವರಿಗೆಲ್ಲ ಗೊರಗನೇ ಅದಕ್ಕೆ ಅದು ಕಮ್ಮಿ ಅಂತ ಹೇಳಿಬಿಟ್ಟು. ಹಾಗೆ ಆಗಿನ ಇದೇ ಬದುಕೆ ಬೇರೆ ರೀತಿ ಇತ್ತು. ಮತ್ತು ಹಣವೂ ಅಷ್ಟೇ, ಈಗಿನಷ್ಟು ಸುಲಭದಲ್ಲಿ ಕೈಗೆ ಹಣ ಸಿಗ್ತಿರಲಿಲ್ಲ. ₹1 ಸಿಕ್ಕಬೇಕಾದ್ರೂ ತುಂಬ ಕಷ್ಟ ಇತ್ತು. ಅದೆಲ್ಲ ಹಳ್ಳಿಲೂ ನಿಮಗೆ ಕೃಷಿ ಅಂದರೆ ಗೊತ್ತಿರಬೇಕು. ಒಂದು ಕೆಲಸಕ್ಕೆ ಸೇರಿದೆ, ಒಂದು ವ್ಯಾಪಾರ ಮಾಡಿದೆ ಅಂತಂದರೆ ನಿಮಗೆ 4 ದಿವಸದಲ್ಲಿ ಇನ್ಕಮ್ ರಿಟರ್ನ್ಸ್ ಬರುತ್ತೆ. ಕೃಷಿಯಲ್ಲಿ ಹಾಗಲ್ಲ. ನಿಮಗೆ ಒಂದು ಕಾಫಿ ಗಿಡ ಅಂತೇಳಿ ಕಾಫಿ ಗಿಡ ನಟ್ಟು 4 ವರ್ಷ ಕಳೆದ ಮೇಲೆ ಅದರಲ್ಲಿ 2 ಕಾಯಿ. ನಿಜ. ಗದ್ದೆಯಲ್ಲಿ 6 ತಿಂಗಳು 1 ವರ್ಷದಲ್ಲಿ ಬಂದರೂ ಕೂಡ ಅದು ಆಗಿನ ಕಾಲದಲ್ಲಿ ಮತ್ತು ಅಂಥ ಕೆಸರು ಗದ್ದೆಗಳಲ್ಲಿ ದೊಡ್ಡ ಲಾಭ ಅಂತ ತಿಳ್ಕೊಂಡು ಏನು ಇರ್ತಿರ್ಲಿಲ್ಲ. ಏನಾದರೂ ನಾವು ಮಾಡಿ ನಮ್ಮ ಹೊಟ್ಟೆಪಾಡಿಗೆ ಆಗ್ತಿತ್ತು ಅಂಥೇಳಿ. ಹಾಗಾಗಿ ಅಂಥ ಕಷ್ಟದಲ್ಲಿ ನಾನು ನಮ್ಮ ಜಾಗವನ್ನು ಪೂರ್ತಿ ಕಾಫಿ ತೋಟ ಮಾಡಬೇಕಾಗಿ ಬಂತು. ಮಾಡಿದ್ದೆ. ನಾನು ಅಲ್ಲಿಂದ ಬಿಡುವ ಹೊತ್ತಿಗೆ ಪೂರ್ತಿ ನಮ್ಮದೆಲ್ಲ ತೋಟ ಆಗಿ. ಈಗಲೂ ಆಧುನಿಕ ಪದ್ಧತಿನ ಹಳೆ ಪದ್ಧತಿನ? ಇಲ್ಲ, ಈಗ ಕೃಷಿ ತುಂಬ ಬದಲಾಗಿದೆ. ಯಾಕೆಂತಂದರೆ ಈಗ ಈ ಕಾಫಿ ತೋಟದಲ್ಲಿ ಒಂದು ಕಳೆ ತೆಗಿಬೇಕು. ಈಗಲೂ ಮಾಡ್ತಾರೆ ಅದನ್ನು 2 ಕಡೆ ಬಾಯಿ ಇರುವ ಕತ್ತಿಲಿ ಈಗ ಕಳೆ ಹೊಡೆದು ಮಾಡ್ತಾರೆ. ಈಗ ಮಷಿನ್ ಬಂದಿದೆ, ಬೆನ್ನೆ ಕಟ್ಟಿಕೊಂಡು ಒಬ್ಬ ಒಂದು 7-8-10 ಜನ ಮಾಡುವ ಕೆಲಸ ಒಬ್ಬ ಮಷಿನಲ್ಲಿ ಮಾಡಿಬಿಡ್ತಾನೆ. ಹೀಗೆ ಕೆಲವೆಲ್ಲ ಬಂದಿದೆ. ಆದರೂ ಕೂಡ ಕೃಷಿಗೆ ಆಧುನಿಕತೆ ಬಂದಿದ್ದು ಸಾಲದು. ಆಮೇಲೆ ನಾವು ಇನ್ನೊಂದು ಅಬ್ಸರ್ವ್ ಮಾಡ್ತೀವಿ, ಸಾಮಾನ್ಯ ಯಾವುದೇ ಒಂದು ಬೆಳೆ ಬೆಳೆದ್ರೆ ಅದಕ್ಕೆ ಕೀಟಗಳ ಹೊಡ್ತಾ ಇದ್ದೇ ಇರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಕೀಟಗಳನ್ನ ಅವಾಯ್ಡ್ ಮಾಡಬೇಕಂತ ಹೇಳಿ ಕೆಮಿಕಲ್ ಅಥವಾ ಔಷಧಿಗಳನ್ನ ಹೊಡೆಯುವಂಥ ಪದ್ಧತಿ ಇದೆ. ನೀವು ಅವತ್ತು ವ್ಯವಸಾಯ ಶುರು ಮಾಡಿದ್ರಿ, ಸಾಮಾನ್ಯವಾದ ಮನೆ ಗೊಬ್ಬರಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ರಿ. ಈಗ ಅದಾದ ನಂತರ ನಿಮಗೆ ಮೆನ್ಯೂರ್ಗಳು, ಆರ್ಟಿಫಿಷಿಯಲ್ ಮೆನ್ಯೂರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು, ಕಾಂಪೋಸ್ಟ್ಗಳು ಮತ್ತು ಇದೆಲ್ಲ. ಸೊ ಅನಂತರ ಸಾಕಷ್ಟು ವಿವಿಧ ರೀತಿಯ ಬೆಳೆಗಳನ್ನ ಮತ್ತು ಅದನ್ನು ಪೆಸ್ಟ್ ಕಂಟ್ರೋಲ್ಗಳನ್ನ ನಾವು ಅವಲಂಬಿತ ಇದ್ದೀವಿ. ಈ ಬದಲಾವಣೆಗಳಲ್ಲಿ ನೀವು ಕಂಡುಕೊಂಡಂಥ ಸತ್ಯ ಏನು ಸರ್? ಈಗ ದುರದೃಷ್ಟ ಏನು ಅಂತಂದರೆ, ಮೊದಲು ನಿಮಗೆ ಯಾವ ಪೆಸ್ಟಿಸೈಡ್ಸ್ ಇರಲಿಲ್ಲ. ಹೌದು. ಆಗ ಒಂದು ಮಟ್ಟಕ್ಕೆ ಬೆಳೆ ಬರ್ತಿತ್ತು. ಆಗ ಹಸಿರು ಕ್ರಾಂತಿ ಅಂಥೇಳಿ ಮಾಡಿ ಪ್ರತಿ ದಿವಸ ರೇಡಿಯೋದಲ್ಲೇ ನೀವು ಈ ಗೊಬ್ಬರ ಹಾಕಿ ಈ ಪೆಸ್ಟಿಸೈಡ್ ಹೊಡೀರಿ, ಕೃಷಿ ರಂಗ ಅಂತ ಬರುತ್ತೆ. ಕೃಷಿ ರಂಗದಲ್ಲಿ ಅವರಿಗೂ ಪಾಪ ಅವರೇನು ದುರುದ್ದೇಶ ಅಂತ ಹೇಳಿದ್ದಲ್ಲ, ಇದಕ್ಕೆ ಇದು ಉತ್ತಮ ಅಂತ ಹೇಳಿಕೊಂಡು ಏನು ಹೊರದೇಶದಿಂದ ಕೆಲವು ಪೆಸ್ಟಿಸೈಡ್ಸ್ ಎಲ್ಲ ಬಂತು ಅದನ್ನೆಲ್ಲ ನೀವು ಹಾಕಿ ಹೊಡೀರಿ. ಅದರ ಪರಿಣಾಮಗಳು ಏನಾಗುತ್ತೆ ಅಂತ ಹೇಳೋದು ಅವರಿಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿಲ್ಲ. ಇನ್ನು ಕೃಷಿಕರಿಗಂತೂ ವಿದ್ಯೆ ಅಂತ ಹೇಳೋದು ತುಂಬ ಕಮ್ಮಿ ಇರುತ್ತೆ. ಅವರು ಯಾರು ಏನು ಹೇಳಿದ್ದಾರೆ ಅದನ್ನು ಹಾಗೆ ಮಾಡೋದೇ ಜಾಸ್ತಿ. ಹಾಗೆ ಮಾಡಿಬಿಟ್ಟು ಈಗ ಏನಾಗಿದೆ ಅಂತಂದರೆ, ಕೆಮಿಕಲ್ ಮ್ಯಾನ್ಯೂರ್ ಇಲ್ಲದೆ ಬೆಳೆಯೇ ಬೆಳೆಯೋದಿಲ್ಲ, ಪೆಸ್ಟಿಸೈಡ್ಸ್ ಇಲ್ಲದೆ ಬೆಳೆಯೇ ಬೆಳೆಯೋದಿಲ್ಲ. ಆ ರೀತಿ ಪೆಸ್ಟಿಸೈಡ್ಸ್ ಹಾಕಿ ಹಾಕಿ ನೆಲದ ಸತ್ವವೇ ಹೋಗ್ಬಿಟ್ಟಿದೆ. ಇತ್ತೀಚೆಗೆ ನಾನು ಪುನಃ ಕೃಷಿ ಇಳಿದೆ. ಆಗ ಒಂದು ಗಿಡ ನೆಟ್ಟರೆ ಆ ಗಿಡ ಏಳಲೇ ಇಲ್ಲ, ಮೇಲೆ ಸತ್ತೇ ಹೋಯಿತು. ಯಾಕೆ ಅಂತೇಳಿ ನೋಡಿದರೆ ಅದಕ್ಕೆ ಪೆಸ್ಟಿಸೈಡ್ಸ್ ಹೊಡಿಲಿಲ್ಲ. ಆಯಿತಾ, ಕೊನೆಗೂ ಒಂದು 3-4 ವರ್ಷ ಕಷ್ಟ ಆಯಿತು ನನಗೆ ಹೊಸ ಗಿಡಗಳನ್ನ ಮೇಲೆ ಇಳಿಸೋದಕ್ಕೆ. ಮೊದಲು ಸ್ವಲ್ಪ ಸ್ವಲ್ಪ ಔಷಧಿ ಹೊಡೆದು ಆಮೇಲೆ ಅದನ್ನು ಕಮ್ಮಿ ಮಾಡ್ತಾ ಮಾಡ್ತಾ ನಾನೀಗ ಹೆಚ್ಚು ಯಾವುದು ಬೆಳೆದ ಔಷಧಿಗಳನ್ನು ಹಾಕ್ತಾಯಿಲ್ಲ. ಕೆಮಿಕಲ್ ಮ್ಯಾನ್ಯೂರು ಕೂಡ ಒಂದು ಮಟ್ಟಕ್ಕೆ ಹಾಕ್ತೀನಿ, ಜಾಸ್ತಿ ಸ್ವಲ್ಪ ದನದ ಗೊಬ್ಬರವನ್ನೇ ಹಾಕ್ತೀನಿ. ಹಾಗೆಲ್ಲರೂ ಮಾಡಬೇಕಲ್ಲ. ಈಗ ಅದಕ್ಕೆ ಹೋಗಿಬಿಟ್ಟಿದೆ ನಮ್ಮ ಇದು. ಈಗ ನಿಮಗೆ ಮೊದಲು ಇಷ್ಟೊಂದು ಕ್ಯಾನ್ಸರ್ಗಳೆಲ್ಲ ಎಲ್ಲಿತ್ತು? ನಮ್ಮ ಆಹಾರ ಎಲ್ಲ ಯಾವ ಆಹಾರವನ್ನು ನೀವು ತೆಗೆದು ನೋಡಿ, ನಾವು ಬೇರೆ ಯಾವುದ್ಯಾವುದಕ್ಕೋ ಖರ್ಚು ಮಾಡ್ತೀವಿ, ಇಷ್ಟು ರೋಗ ತಂದುಕೊಂಡು ಅಲ್ಲಿ ನರ್ಸಿಂಗ್ ಹೋಮ್ಗಳಿಗೆ ಇಷ್ಟು ದುಡ್ಡು ಸುರಿತೀವಿ. ನಮ್ಮ ಮೂಲ ನಮಗೆ ಎಲ್ಲದಕ್ಕೂ ನಮ್ಮ ರೋಗದ ಮೂಲಗಳು ಈ ನಾವು ತಿಂತಾ ಇರುವ ಆಹಾರ ಅಂತ ಹೇಳೋದು ನಮಗೆ ಗೊತ್ತೇ ಆಗೋದಿಲ್ಲ. ಈಗ ನಿಮಗೆ ಈ ಹೊಸ ಗೊಬ್ಬರಗಳನ್ನೆಲ್ಲ ಹಾಕದೆ ಆ ಕೃಷಿಕನಿಗೆ ಸರಿಯಾದ ಏನು ಬೆಳಿತಾನೋ ಅದಕ್ಕೆ ಸರಿಯಾದ ದರ ಸಿಕ್ಕಿದರೆ
ಈ ವಿಷ ಹಾಕೋ ಪರಿಸ್ಥಿತಿ ಬರೋದಿಲ್ಲ. ಕಮ್ಮಿ ಖರ್ಚು ಮಾಡಿ ಜಾಸ್ತಿ ಲಾಭ ತೆಗಿಬೇಕು ಅಂತ ಹೇಳುವಾಗ ಕೆಮಿಕಲ್ ಮ್ಯಾನ್ಯೂರ್ ಎಲ್ಲ ಹಾಕೋದು. ಅಂಥದ್ದನ್ನು ಕಮ್ಮಿ ಮಾಡುವ ಒಂದು ವ್ಯವಸ್ಥೆ ಆಗಿಬಿಟ್ಟು ಆರೋಗ್ಯವನ್ನು ಕಾಪಾಡುವಂಥ ಇದನ್ನು ನಾವು ಮಾಡಿಕೊಂಡಿದ್ರೆ, ಮತ್ತು ಅದಲ್ಲದೆಯೂ ಕೆಲವು ಈ ದನದ ಇದನ್ನೇ ಔಷಧಿಯನ್ನಾಗಿ ಮಾಡ್ಬೋದು. ದನದ ಗೋಮೂತ್ರ, ಆಮೇಲೆ ಕೆಲವು ಈ ಎಳ್ಳಿಂಡಿ, ಬೇವಿನ ಹಿಂಡಿ, ಇಂಥದ್ದನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ಬಹಳಷ್ಟು ಕೀಟಗಳಿಂದ ನಮಗೆ ತೊಂದರೆ ಆಗದ ಹಾಗೆ ಮಾಡ್ಬೋದು. ಆದರೆ ಅದರ ಬಗ್ಗೆ ಎಲ್ಲ ಹೆಚ್ಚು ಪ್ರಯೋಗವೂ ಆಗ್ತಾಯಿಲ್ಲ. ನಾವು ಮೂಲಭೂತವಾಗಿ ನಮಗೆ ಯಾವುದರಿಂದ ತೊಂದರೆ ಆಗ್ತದೆ ಅಂತ ಹೇಳೋದನ್ನು ನಾವು ಗಮನಿಸ್ತಾ ಇಲ್ಲ. ಕಾಯಿಲೆ ಬಂದರೆ ನರ್ಸಿಂಗ್ ಹೋಮಿಗೆ ಹೋಗಬೇಕು, ಅಲ್ಲಿ ಎಷ್ಟು ದುಡ್ಡು ಕೊಡಬೇಕು ಅಂತ ಹೇಳೋದು ಮಾತ್ರ ಗೊತ್ತಿದೆ ನಮಗೆ. ಆ ರೀತಿ ಆಗಿಬಿಟ್ಟಿದೆ. ಇನ್ನು ಯಾವಾಗ ಜಾಗೃತಿ ಆಗುತ್ತೋ ಗೊತ್ತಿಲ್ಲ. ಈಗ ಇನ್ನೊಂದು ಫ್ಯಾಷನ್ ಆಗ್ತಾಯಿದೆ. ಈಗ ಒಂದೊಂದು ಕಡೆ ಮಣ್ಣಿನ ಗುಣಮಟ್ಟ ಅಥವಾ ಗುಣಲಕ್ಷಣಗಳು ಬೇರೆ ಬೇರೆನೇ ಇರುತ್ತೆ. ನಾನು ಮಲೆನಾಡಿನ ಕಾಫಿ ತೊಗೊಂಬಂದು ಬಯಲು ಸೀಮೆಯಲ್ಲಿ ಬೆಳೆಯೋದಕ್ಕೆ ಹೋಗ್ತೀನಿ. ಬಯಲು ಸೀಮೆಯಲ್ಲಿ ಬೆಳೆಯುವಂಥ ಹಲವಾರು ಇದನ್ನು ತೊಗೊಂಡೋಗಿ ನಾನು ಉತ್ತರ ಕರ್ನಾಟಕ ಮತ್ತು ಆ ಕಡೆ ಏನಿದೆ ಬೀದರ್, ಗುಲ್ಬರ್ಗ ಆ ಕಡೆ ಬೆಳೆಯೋದಕ್ಕೆ ಹೋಗ್ತೀನಿ. ಇದರಿಂದ ಆಗುವಂಥ ಪರಿಣಾಮ ಹೇಗಿರುತ್ತೆ ಸರ್? ಅದೇ ಮುಖ್ಯವಾಗಿ ಬೆಳೆಯಲ್ಲಿ ಬೆಳೆದ್ರೂ ಏನು ತೊಂದರೆ ಇಲ್ಲ. ಆದರೆ ಆ ಬೆಳೆ ಬೆಳೆಯುವಾಗ ನಾವು ಯಾವ ಯಾವ ಕ್ರಮವನ್ನು ಅನುಸರಿಸ್ತೇವೆ ಅಂತ ಹೇಳೋದು ಮುಖ್ಯ ಆಗುತ್ತೆ. ಈಗ ನಿಮಗೆ ಸಹಜವಾಗಿ ಒಂದು ಕಾಫಿ ಅಂತಂದರೆ ಅದಕ್ಕೆ ನೆರಳು ಬೇಕು. ಹೌದು. ಆ ನೆರಳಿದ್ದಾಗ ಆಗ ನಿಮಗೆ ಮರ ಉಳಿಯುತ್ತೆ ಅಲ್ಲಿ. ಈಗ ಏನಾಗ್ತಾಯಿದೆ, ಇತ್ತೀಚೆಗೆ ನಾವು ಅಡಿಕೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅಡಿಕೆ ದಲ್ಲಿ ತಗೊಂಡು ಹಾಕ್ತಾರೆ. ಆಗ ಈ ಮರದ ನೆರಳನ್ನು ತೆಗಿತಾರೆ ಜಾಸ್ತಿ. ಯಾಕೆ ಮರಗಳನ್ನು ತೆಗಿತಾ ಇದ್ದಾರೆ ಅಂತಂದರೆ ಜನ ಸಿಕ್ಕೋದಿಲ್ಲ ಅಂತ ಹೇಳಿಬಿಟ್ಟು. ಆಳು ಸಂಬಳ ಜಾಸ್ತಿ ಆಯಿತು. ನಿಮಗೆ ಕಾಫಿಗೆ ಈಗ ಕಳೆದ ವರ್ಷದಿಂದ ಒಂದಿಷ್ಟು ರೇಟ್ ಇದೆ, ಆದರೆ ಅದು 2 ವರ್ಷಕ್ಕಾಗುವಷ್ಟೊತ್ತಿಗೆ ಮತ್ತೆ ಬೇರೆದೆಲ್ಲ ರೇಟ್ ಏರಿರುತ್ತೆ, ಅದು ಒಂದು ಮಟ್ಟಕ್ಕೆ ಬರುತ್ತೆ. ಹಾಗೇನಾಗುತ್ತೆ ಅಂತಂದರೆ ಈ ಹೊಸ ಹೊಸ ಕೃಷಿ ಮಾಡೋದಕ್ಕೆ ಕಮ್ಮಿ ಖರ್ಚಲ್ಲಿ ನಾವು ಹೆಚ್ಚನ್ನು ಹೇಗೆ ತೆಗಿಬೋದು ಅಂತ ಹೇಳುವಂಥ ವಿಚಾರಗಳು ಕೃಷಿಕರ ಮನಸ್ಸಿನಲ್ಲಿ ಹತ್ತಿಕೊಳ್ಳುತ್ತೆ. ಆಗಲೇ ಕೆಲವು ತಾಪತ್ರಯಗಳೆಲ್ಲ ಆಗುತ್ತೆ. ಅಲ್ಲಿನ ಇದು ತಂದು ಇಲ್ಲಿ ನಾವು ಮಾಡಿದ್ರೇನು ಅಂಥೇಳಿ ಎಲ್ಲ. ಅದರಿಂದಾಗ ಕೆಲವು ಲಾಭ ಆಗ್ಬೋದು, ಆದರೆ ಕೆಲವು ತೊಂದರೆಗಳು ಕೂಡ ನಿಮಗೆ ಆಗುತ್ತೆ. ಈಗ ನಾವು ವ್ಯವಸಾಯ ಮಾಡಬೇಕಾದ್ರೆ ನಾವು ನಮ್ಮ ಜೊತೆಗಾರರಾಗಿ ಸುಮಾರು ಜನಗಳನ್ನ ಬೇಕಾಗ್ತಾರೆ. ಈ ನಾಟಿ ಮಾಡೋದಕ್ಕೆ ಆಗಲಿ, ಬೆಳೆ ಕಟಾವು ಮಾಡೋದಕ್ಕೆ ಆಗಲಿ, ಅಥವಾ ಇನ್ನೊಂದು ಸರಿ ಕೆಲವೊಂದು ತೇವರಿಗಳನ್ನ ಅಥವಾ ನೀರುಗಳನ್ನ ಇದು ಮಾಡೋದಕ್ಕೆ, ಇದೆಲ್ಲ ಮಾಡಬೇಕಾದ್ರೆ ಆಳುಗಳು ಬೇಕಾಗ್ತಾರೆ. ಅಂಥ ಸಮಯದಲ್ಲಿ ಈಗೇನಾಗ್ತದೆ, ದುಡಿಯೋರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ನಮಗೆ ಯಾವುದೇ ಹಳ್ಳಿಗೆ ಹೋದರೂ ನಮ್ಗೆ ಸಿಗೋದು, ಸರ್ ಕೆಲಸ ಮಾಡೋಕ್ಕೆ ಯಾರೂ ಸಿಗ್ತಿಲ್ಲ, ಸರ್ ಕೆಲಸ ಮಾಡೋಕ್ಕೆ ಯಾರೂ ಸಿಗ್ತಿಲ್ಲ ಅನ್ನೋ ಒಂದು ಬರುತ್ತೆ. ಇದು ನಿಮ್ಗೆ ಏನಾದ್ರು ಅನುಭವಗಳಾಗಿದೆಯಾ? ನಮ್ಮಲ್ಲಿ ಜನ ಇಲ್ಲದೇ ಅಲ್ಲ, ಕೆಲಸ ಮಾಡೋದಕ್ಕೂ ಜನ ಇದ್ದಾರೆ. ನಾವು ಈ ಕೆಲವೊಂದು ಎಡವಟ್ಟುಗಳು ಆಗಿದೆ. ಯಾಕೆ ಅಂತಂದರೆ ಈಗ ಸರ್ಕಾರ ಕೆಲವು ಒಳ್ಳೆಯ ಉದ್ದೇಶದಿಂದಲೇ ಕೆಲವು ವ್ಯವಸ್ಥೆ ಮಾಡಿದೆ. ಏನು ಅಂತಂದರೆ ನಿಮಗೆ ಬಡವನ್ನ ಮೇಲೆ ತರಬೇಕು ಅಂತ ಹೇಳಿಬಿಟ್ಟು. ಅದರಿಂದ ಏನಾಗಿದೆ, ಫ್ರೀ ಅಂಥೇಳಿ ಯಾವ ಮನುಷ್ಯನಿಗೂ ಸಿಕ್ಕಬಾರ್ದು. ನೀವು ಅವನಿಗೆ ಏನು ಕೊಡಬೇಕು ಅಂತಂದರೆ ವಿದ್ಯಾಭ್ಯಾಸ, ಎಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯಾಭ್ಯಾಸ ಮತ್ತು ಆರೋಗ್ಯಕ್ಕೆ ಬೇಕಾಗಿದ್ದು. ಅದನ್ನು ನೀವು ಕೊಟ್ಟರೆ ಅವನ ಹೊಟ್ಟೆಗಿರೋದು ಅವನು ಸಂಪಾದನೆ ಮಾಡಿಕೊಳ್ತಾನೆ. ಅದನ್ನು ಕೊಟ್ಟುಬಿಟ್ಟು ಅವರವ್ರಿಗೆ ಯಾರ್ಯಾರು ಬಡವರೋ ಅವರಿಗೆ ಇದರಲ್ಲಿ ಈಗ ಕಾರ್ಡಲ್ಲಿ ಯಾವುದೇ ಆಗಲಿ ಸರಿಯಾದ ರೀತಿಯಲ್ಲಿ ಎಷ್ಟು ಬೇಕೋ, ಈಗ ಫ್ರೀ ಅಂತೇಳಿ ಆಗಬಾರ್ದು. ಅವರಿಗೂ ನಾನು ಸಂಪಾದನೆ ಮಾಡಿ ನಾನು ಅದನ್ನು ತಗೊಳ್ಳೋ ಹಾಗಿರಬೇಕು. ಅವನಿಗೆ ಹೊಟ್ಟೆಗೆ ತೊಂದರೆ ಆಗದಾಗ ಕಮ್ಮಿ ದರದಲ್ಲಿ ಸಿಕ್ಕಬೇಕು. ಅವನ ಮಕ್ಕಳು ಎಜುಕೇಷನ್ ಚೆನ್ನಾಗಿ ಆಗಬೇಕು. ಆಗ ಇವತ್ತಲ್ಲದ್ರೆ ನಾಳೆ ಆದರೂ ಒಂದು ಸಮಾಜ ಒಂದು ಮಟ್ಟಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಈಗ ಜನಸಂಖ್ಯೆ ಜನಸಂಖ್ಯೆ ಇಲ್ಲದೇ ಇಲ್ಲ, ಅವರು ದುಡಿತಾ ಇಲ್ಲ. ಯಾರಿಗೆ ಫ್ರೀ ಸಿಗ್ತಾ ಇದೆ ಅವರು ದುಡಿತಾ ಇಲ್ಲ. ಹಾಗೇನಂದ್ರೆ ಹೊರಗಿಂದ ಬರ್ತಾ ಇದ್ದಾರೆ. ಈಗ ಹೌದು, ನಿಮಗೆ ಬಾಂಗ್ಲಾದಿಂದ ಬರ್ತಾ ಇದ್ದಾರೆ. ಹೌದು, ಅವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಆಂಧ್ರದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಆಗೇನಾಗುತ್ತೆ, ಈಗ ಇವತ್ತೋ ನಾಳೆಯೋ ಅಥವಾ ಯಾವಾಗಲೋ ಸರ್ಕಾರ ಈ ಫ್ರೀ ಕೊಡೋದನ್ನು ನಿಲ್ಲಿಸಿಬಿಡ್ತು ಅಂತ ಇಟ್ಕೊಳ್ಳಿ. ಇವರಿಗೆ ಕೆಲಸ ಮಾಡೋದೇ ಮರ್ತು ಹೋಗ್ಬಿಟ್ಟಿದೆ. ಪ್ರತಿ ಒಬ್ಬ ಮನುಷ್ಯನೂ ದುಡಿದು ತಿನ್ನಬೇಕು. ಅದು ಯಾವ ರೀತಿಯ ದುಡಿಮೆ ಆದರೂ ಪರವಾಗಿಲ್ಲ, ಅವರವರ ಬುದ್ಧಿಯ ಮಟ್ಟಕ್ಕೆ ಅವರು ದುಡಿದು ತಿಂತಾರೆ. ಅವರಿಗೆ ವಿದ್ಯಾಭ್ಯಾಸ ಸಿಗಬೇಕು. ಮುಂದೆ ಈಗ ಒಬ್ಬ ವಿದ್ಯಾವಂತ ಆದರೆ
ಇವತ್ತು ಈ ಇನ್ನೊಬ್ಬ ಹೇಳಿದಾಗೆ ಗುದ್ಲಿ ಹಿಡ್ಕೊಂಡು ಅಗದೇ ಮಾಡಬೇಕು ಅಂತೇನಿಲ್ಲ, ಅದನ್ನು ಮಷಿನ್ನಲ್ಲಿ ಆಪ್ರೇಟ್ ಮಾಡೋ ಹಾಗೆ ಕೂಡ ಮಾಡ್ಬೋದು. ಎಲ್ಲದಕ್ಕೂ ಸರಿಯಾದ ಒಂದು ವಿದ್ಯೆ ಸಿಕ್ಕಬೇಕು. ವಿದ್ಯೆ ಸರ್ಕಾರದ ಮಟ್ಟಕ್ಕೆ ಮಾಡ್ತಾ ಇದೆ, ಆದರೆ ಅದು ಕ್ರಮವಾಗಿ ಆಗ್ತಾ ಇಲ್ಲ. ಕ್ರಮವಾಗಿ ಆದರೆ ಒಳ್ಳೆಯದೇ. ಈ ಸಮಸ್ಯೆಗಳೆಲ್ಲ ಬರೋದು ಅದಕ್ಕೆ, ಜನ ಇಲ್ಲ ಅಂಥೇಳಿ. ಜನ ಇಲ್ಲದೇ ಇಲ್ಲ, ನಮಗೆ ಸಿಗ್ತಾ ಇಲ್ಲ ಇಲ್ಲಿ. ಅದು ಬೇರೆ ಕಡೆಯಿಂದ ಈಗ ತಗೊಂಡು ಬಂದು ಮಾಡ್ತಾ ಇದ್ದಾರೆ. ಕೆಲಸ ಯಾರೂ ನಿಲ್ಲಿಸೋದಿಲ್ಲ. ಅವರು ಬಂದು ಇದಕ್ಕಿಂತ ಕಮ್ಮಿ ಹಣಕ್ಕೆ ಅವರಿಗೆ ದುಡಿತಾ ಇದ್ದಾರೆ. ಅದರಿಂದ ಇನ್ನೂ ಕೆಲವು ಸಮಸ್ಯೆಗಳು ಶುರುವಾಗುತ್ತೆ. ಈಗ ನಿಮಗೆ ಇಲ್ಲಿಗ ಬಾಂಗ್ಲಾದೇಶವ್ರನ್ನ ಕರ್ಕೊಂಡು ಬಂದು ಈಗ ಇಲ್ಲಿ ಕೂರಿಸ್ತಾ ಇದ್ದಾರೆ ಎಲ್ಲ ತೋಟಗಳಲ್ಲಿ, ಎಲ್ಲ 100, 200, 300 ಜನರನ್ನೆಲ್ಲ. ನಾಳೆ ಅದು ಒಂದು ಗಲಾಟೆಗೆ ಒಂದು ದಾರಿಯಾಗುತ್ತೆ. ಹೀಗೆ ನಾವು ಸರಿಯಾದ ಚಿಂತನೆಯಿಂದ ನಾವು ಯಾವಾಗ ಮಾಡೋದಿಲ್ವೋ ಆಗ ನಿಮಗೆ ಸಮಸ್ಯೆಗಳು ಇವತ್ತು ಗೊತ್ತಾಗೋದಿಲ್ಲ, ಅದು ನಿಧಾನಕ್ಕೆ ಮತ್ತೆ ಸಮಸ್ಯೆಗಳಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ವ್ಯವಸಾಯದ ಬಗ್ಗೆ ಇನ್ನೊಂದು ಮಾಹಿತಿ ಬರುತ್ತೆ. ನಾವು ಸರಿ ನೀರನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ, ವೇಸ್ಟ್ ಮಾಡ್ತಾ ಇದ್ದೀವಿ ನೀರನ್ನು. ವಾಟರ್ ಮ್ಯಾನೇಜ್ಮೆಂಟ್ ಸರಿಗಿಲ್ಲ ನಮ್ಮ ಅಗ್ರಿಕಲ್ಚರಲ್ಲಿ ಇಂಥ ಅನುಭವಗಳು ತಮಗೇನಾದ್ರು ಇದಿದೆಯಾ? ಖಂಡಿತವಾಗಿ. ಯಾಕೆಂದರೆ ಅದು ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ, ಮೊದಲಿಗಿಂತ ಸ್ವಲ್ಪ ಉತ್ತಮ. ನೀರು ಎಷ್ಟು ಬೇಕು, ವೈಜ್ಞಾನಿಕವಾಗಿ ಇಷ್ಟೇ ನೀರು ಕೊಡಿ ಅಂತ ಹೇಳ್ಕೊಂಡು ಸರಿಯಾದ ರೀತಿಯಲ್ಲಿ ಕೃಷಿಕರಿಗೆ ಸರಿಯಾಗಿ ತಿಳಿಸ್ತಾ ಇಲ್ಲ. ಮತ್ತು ನಿಮಗೆ ನೀರು ಏನಾಗಿದೆ ಅಂತಂದರೆ ಡ್ಯಾಮಿಂದ ನೀರು ಬಿಡೋದು, ಆ ನೀರಿಂದ ಬೆಳೆ ಬೆಳೆಯೋದು ಅಂತ ಹೇಳೋ ಒಂದು ಸಿಸ್ಟಮ್, ದೊಡ್ಡ ಡ್ಯಾಮ್ ಕಟ್ಟಿ ನಾವು ಅದರಿಂದ ನೀರು ತಗೊಳ್ತೇವೆ ಅಂತ. ಅದರಿಂದ ಆಗುವ ತೊಂದರೆಗಳು ಏನು ಅಂತಂದರೆ ಕೆರೆಗಳೆಲ್ಲ ಬತ್ತಿ ಹೋಗಿದೆ. ನೀವು ಹಾಸನ ಬಸ್ ಸ್ಟ್ಯಾಂಡ್ ನೋಡಿ, ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡಿ, ನೀವು ಎಲ್ಲೆಲ್ಲಿ ಹೋಗ್ತೀರೋ ಬಸ್ ಸ್ಟ್ಯಾಂಡ್ಗಳು ನೋಡಿ, ಅವೆಲ್ಲ ಮೊದಲೊಂದು ಕಾಲದಲ್ಲಿ ಕೆರೆ ಆಗಿದೆ. ನೀವು ಯಾವತ್ತು ಕೆರೆಗಳನ್ನು ನಾಶ ಮಾಡ್ತೀರೋ ನಿಮಗೆ ಸಮಸ್ಯೆಗಳು ಮುಗಿಯೋದಿಲ್ಲ. ಈಗ ಬೆಂಗಳೂರಲ್ಲಿ ಯಾಕೆ ಇಡೀ ಎಷ್ಟೊಂದು ರಸ್ತೆಗಳಲ್ಲೆಲ್ಲ ನೀರು ತುಂಬಿಕೊಳ್ಳೋದು, ಅದೊಂದು ಮಳೆ ಬಂದಾಗ ಹೋಗಿ ಸ್ಟಾಕ್ ನೀರಾಗೋದಕ್ಕೆ ಜಾಗ ಇಲ್ಲ, ನೀರು ಹರಿಯೋದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಮತ್ತೇನಾಗುತ್ತೆ, ನಿಮಗೆ ಅಲ್ಲಲ್ಲಿ ಕೆರೆಗಳಿದ್ದರೆ ಮಳೆಗಾಲದಲ್ಲಿ ಅದರಲ್ಲಿ ನೀರು ತುಂಬಿಕೊಂಡಿರುತ್ತೆ. ಒಂದು ಕೆರೆಯ ಮಹತ್ವ ಎಷ್ಟು ಅಂತ ಹೇಳೋದು ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಅಷ್ಟು ಅಗಲ ಮಣ್ಣಲ್ಲಿ ಅದರ ಶೈತ್ಯಾಂಶ ಇರುತ್ತೆ, ಅಲ್ಲಿ ಮರಗಿಡಗಳೆಲ್ಲ ಹಸಿರಾಗಿರುತ್ತೆ. ಒಂದು ಮರಗಿಡಗಳು ನಿಮಗೆ ಇದೆ ಅಂತಂದರೆ ಎಷ್ಟು ಅದರಲ್ಲಿ ಪ್ರಾಣಿ ಪಕ್ಷಿಗಳು ಗೂಡು ಕಟ್ಟುತ್ತೆ, ಮನೆ ಮಾಡುತ್ತೆ, ವಾಸ ಮಾಡುತ್ತೆ. ಅದರ ರೀತಿ ನೀತಿಯೇ ಬೇರೆ ಇರುತ್ತೆ. ಹಾಗಾಗಿ ಒಂದು ಕೆರೆಗಳನ್ನು ನಾವು ಮುಖ್ಯವಾಗಿ ಕೆರೆಗಳನ್ನು ಉಳಿಸಿಕೊಳ್ಬೇಕಾಗಿತ್ತು. ಈಗಾಗಲೇ ನಮಗೆ ಬೆರಳೆಣಿಕೆ ಎಷ್ಟು ಇದು ಕರ್ನಾಟಕದಲ್ಲಿ ಎಷ್ಟು ಅಂತೇಳಿ ಒಬ್ಬ ಮನುಷ್ಯಕ್ಕೆ ಲೆಕ್ಕ ಹಾಕುವುದು, ಆ ಮಟ್ಟಕ್ಕೆ ಬಂದು ಹೋಗಿದೆ ಕೆರೆಗಳನ್ನು. ಹಾಗೆ ಕೆರೆಗಳನ್ನು ನಾವು ನಾಶ ಮಾಡಬಾರ್ದಾಗಿತ್ತು. ಇನ್ನಾದರೂ ಆ ಕೆರೆಗಳನ್ನು ಜೀರ್ಣೋದ್ಧಾರ ಮಾಡಿ ಉಳಿಸಿಕೊಂಡ್ರೆ ನಮಗೆ ಇಷ್ಟು ದೊಡ್ಡ ಡ್ಯಾಮ್ ಕಟ್ಟಿಕೊಂಡು ಅದರ ಮನುಷ್ಯರ ಒಂದು ಸ್ವಭಾವ ಏನಂತಂದರೆ ಸರ್ಕಾರ ನೀರು ಕೊಡುತ್ತೆ ಅಂತೇಳಿ ಆದಾಗ ಬಾಕಿದೆಲ್ಲ ಬಿಟ್ಟುಬಿಡ್ತೀವಿ. ನಾವು ಆ ಸರ್ಕಾರ ಏನು ಕೊಡುತ್ತೆ ಅದನ್ನು ಕಾಯ್ತೀವಿ. ಅದರಿಂದ ಏನಾಗುತ್ತೆ, ಡ್ಯಾಮಿನ ನೀರು ಬರುತ್ತೆ, ಬರೀ ಅದನ್ನು ಮಾತ್ರ ಕಾಯ್ತಾರೆ. ಅಲ್ಲಲ್ಲಿ ಕೆರೆಗಳು ಮಾಡಿ ಅದರ ನೀರಿಂದ ವ್ಯವಸಾಯ, ನಮಗೆ ಕುಡಿಯೋದಕ್ಕೆ ಎಲ್ಲವೂ ನಾವು ಅನುಕೂಲ ಮಾಡಿಕೊಂಡಿದ್ರೆ ಇಷ್ಟು ತಾಪತ್ರೆ ಆಗ್ತಿರಲಿಲ್ಲ. ಆಮೇಲೆ ನಾವೆಲ್ಲ ಗಮನಿಸಾಗೆ ಒಂದು ಕೆರೆಗೂ ಇನ್ನೊಂದು ಕೆರೆಗೂ ಲಿಂಕ್ ಇರ್ತಾ ಇತ್ತು. ಯಾವುದೋ ಒಂದು ಇದಿದೆ ಅಂತ ಇದ್ದೇ ಇರುತ್ತೆ, ಒಂದೊಂದು ಕೆರೆಗಳಿಗೂ ಲಿಂಕ್ ಇರ್ತಿತ್ತು. ಆ ಲಿಂಕ್ನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀವ ನಾವು ಅಂತ. ಕೆರೆಗಳೇ ಇಲ್ಲಲ್ಲ ನಿಮಗೆ ಲಿಂಕ್ ಮಾಡೋದಕ್ಕೆ. ಕೆರೆಗಳನ್ನೇ ಎಲ್ಲ ಮುಚ್ಚಿದಾರಲ್ಲ. ಆಯಿತಾ, ಈಗ ಕಾಫಿ ತೋಟಗಳಲ್ಲಿ ಅವರಿಗೆ ವರ್ಷಕ್ಕೊಂದ್ಸತಿ ನೀರು ಬೇಕಾಗುತ್ತೆ ನಮಗೆ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಅಷ್ಟಕ್ಕೆ ಬೇಕಾಗಿ ನಾವು ಕೆರೆಗಳನ್ನು ಉಳಿಸ್ಕೊಂಡಿದ್ರೆ ನಾವು ಉಳಿಸ್ಕೊಳ್ತಿರ್ಲಿಲ್ಲ. ಅಲ್ಲಲ್ಲಿ ಪ್ರತಿಯೊಬ್ಬರ ತೋಟದಲ್ಲೂ ಕೆರೆಗಳಿದೆ. ಎಲ್ಲ ಕಾಫಿ ಇಲ್ಲ ಅಂತಾಗಿದ್ದರೆ ನಿಮಗೆ ಕೆರೆಗಳ ಹೆಸರೇ ಇರಲಿಲ್ಲ. ನಿಮಗೆ ಬಯಲುಸೀಮೆಗೆ ನೀರು ಎಲ್ಲಿಂದ ಬರಬೇಕು? ಮಲೆನಾಡಲ್ಲಿ ಪ್ರಕೃತಿ ಅಂದರೆ ಎಷ್ಟು ಅದ್ಭುತ ಅಂತಂದರೆ, ಈಗ ನೋಡಿ ನೀವು ಮಳೆ ಬರುತ್ತೆ, ನಾವು ಹೇಳ್ತೇವೆ ನೀರಿನ ಚಕ್ರ, ಸೂರ್ಯನ ಶಾಖಕ್ಕೆ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ, ಮಳೆಯಾಗಿ ಕೆಳಗೆ ಬರುತ್ತೆ ಅಂತ. ನೀವು ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ. ಸಮುದ್ರದಿಂದ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗಿ ಮೋಡಾಗುತ್ತೆ. ಆ ಮೋಡಾಗಿ ದಡ್ಡ ಅಂತೇಳಿ ಹಾಗೆ ನೆಲಕ್ಕೆ ಬೀಳ್ಬೋದಾಗಿತ್ತು, ಹಾಗೆ ಬೀಳೋದಿಲ್ಲ. ಅದೆಲ್ಲ ಸ್ಪ್ರೇ ಮಾಡಿದಾಗ ಹನಿ ಹನಿ ರೂಪದಲ್ಲಿ ಗಿಡ ಮರ ಪ್ರಕೃತಿ ಜೀವಿಗಳಿಗೆಲ್ಲ ಒದಗಿ ಬರಬೇಕು. ಹೌದು, ಆ ರೀತಿ ಮಳೆ ಸುರಿಯುತ್ತೆ. ಹಾಗೆ ಮಳೆ ಸುರಿದ್ರೂ ಕೂಡ ನಿಮಗೆ ಅಲ್ಲಿ ಆ ಘಟ್ಟ ಪ್ರದೇಶದಲ್ಲಿ ಅಷ್ಟು ಮಳೆ ಆಗುತ್ತಲ್ಲ, 3/4 ಅಂಶ ನೀರು ಹರಿದು ಈ ಕಡೆ ಬರುತ್ತೆ, ಉಳಿದ ನೀರು ಅಲ್ಲೇ ಇಂಗುತ್ತೆ.
ಎಷ್ಟು ಬೇಕೋ ಅಷ್ಟೇ ಹಿಂಗುತ್ತೆ. ಓಕೆ. ನಿಮಗೆ ಅಲ್ಲಿ ಮಣ್ಣು ಅಗದು ತೆಗೆದ್ರೆ ಅದು ಜಾಸ್ತಿ ಹಿಂಗುತ್ತೆ, ಅಲ್ಲಿ ಮಣ್ಣು ಕುಸಿಯುತ್ತೆ. ಈಗ ರಸ್ತೆ ಎಲ್ಲ ಮಾಡಿದಾಗ ಸಮಸ್ಯೆ ಆಗುತ್ತಲ್ಲ, ಅದು ಅದೇ ಸಮಸ್ಯೆ. ಅದು ಆ ಹುಲ್ಲುಗಳಿರುತ್ತೆ, ಅದು ಎಷ್ಟು ಬೇಕೋ ಅಷ್ಟೇ ನೀರನ್ನ ಒಳಗೆ ಬಿಡುತ್ತೆ. ಮತ್ತು ನಿಮಗೆ ಇಡೀ ಬೇಸಿಗೆ ಕಾಲದಲ್ಲಿ ಪುನಃ ಅದು ಚಿಲುಮೆ ರೂಪದಲ್ಲಿ ಮೇಲೆದ್ದು ಕಾಲುವೆಗಳು ಆಗಿ ನದಿಗಳಾಗಿ ನಿಮಗೆ ಬೇಸಿಗೆಯಲ್ಲಿ ಕುಡಿಯೋದಕ್ಕೆ ನೀರು ಎಲ್ಲದೂ ವ್ಯವಸ್ಥೆ ಆಗಿ ನಿಮಗೆ ಬರುತ್ತೆ. ಅಲ್ಲಿ ನೀವು ನದಿಗಳನ್ನು ನೀವು ಗೂಗಲ್ ಮ್ಯಾಪ್ ತೆಗೆದು ನೋಡಿ, ನಿಮಗೆ ನದಿಗಳು ಸುತ್ತಿ ಹೋಗಿ ಸಮುದ್ರಕ್ಕೆ. ಹೌದು. ಎಲ್ಲ ಜೀವಿಗಳಿಗೂ ಆಗಲಿ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನೇ ಆ ರೀತಿ ಒಂದು ಭಗವಂತ ಸೃಷ್ಟಿ ಮಾಡಿದ್ದು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳೋದಿಲ್ಲ, ನಾವೆಲ್ಲದನ್ನು ತಪ್ಪಾಗಿ ಉಪಯೋಗಿಸ್ಕೊಳ್ತೇವೆ. ನಮ್ಮ ಸಮಸ್ಯೆಗಳು ಆಗೋದೆಲ್ಲ ಅರ್ಧ ಈ ರೀತಿ ಆಗಿದೆ ನಮಗೆ. ಹಾಗಾಗಿ ನೀವು ಅಲ್ಲಿ ಸಣ್ಣ ಸಣ್ಣ ಕೆರೆಗಳು, ಸಣ್ಣ ಸಣ್ಣ ಡ್ಯಾಮುಗಳು, ಇದನ್ನು ಮಾಡಿಕೊಂಡು ಅಲ್ಲಲ್ಲಿಗೆ ಬೇಕಾದ ನೀರು ಅಲ್ಲಲ್ಲೇ ನಿಮಗೆ ಉಪಯೋಗಿಸ್ಕೊಂಡ್ರೆ ಇಷ್ಟು ಸಮಸ್ಯೆ ಆಗೋದಿಲ್ಲ. ಈಗ ಒಂದು ಅಕಸ್ಮಾತ್ ಕಾವೇರಿ ಹೇಮಾವತಿ ನೀರು ಕಮ್ಮಿಯಾಗಿ ನೀರಿಲ್ಲ ಅಂತಂದರೆ ಇಡೀ ಬೆಂಗಳೂರು ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಆಯಿತಾ? ಮೊದಲು ಇದೇ ಬೆಂಗಳೂರಲ್ಲಿ ಎಷ್ಟು ಕೆರೆಗಳಿದ್ದು? ಹೌದು. ಈಗ ಆ ಕೆರೆಗಳಿರಲ್ಲೆಲ್ಲ ಮನೆ ಇದೆ. ಸೊ ಈಗ ನೀವು ವ್ಯವಸಾಯದ ಬಗ್ಗೆ ಇದು ಹೇಳ್ತಾ ಇದ್ರಿ. ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಹುತ್ತಗಳನ್ನ ನಾವು ನೋಡ್ತೀವಿ, ನಮ್ಮ ಹೊಲಗಳ ಕಡೆನೇ ಆಗಲಿ, ನಮ್ಮ ತೋಟದ ಒಳಗಡೆನೇ ಆಗಲಿ. ಇದು ನೀರಿನ ಸಂರಕ್ಷಣೆಯಲ್ಲಿ ಹುತ್ತದ ಪಾತ್ರ ಹೇಗಿರುತ್ತೆ ಸರ್? ಇರುತ್ತಂತೆ. ಅಂದರೆ ಎಲ್ಲಿ ಹುತ್ತ ಇದೆಯೋ ಅಲ್ಲಿ ತಳದಲ್ಲಿ ಮಾಯಿಶ್ಚರ್ ಇದೆ ಅಂತ ಲೆಕ್ಕ. ಮಾಯಿಶ್ಚರ್ ಇರುವಲ್ಲೇ ಅದು ಗೂಡು ಕಟ್ಟೋದು. ಅದರ ಗೂಡು ಎಷ್ಟು ವಿಸ್ತಾರ ಆಗಿರುತ್ತೆ ನೆಲದೊಳಗಿಂದರೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ವರೆಗೂ ಇರುತ್ತಂತೆ. ಅದು ನಮಗೆ ಮೇಲಿಂದ ಗೊತ್ತಾಗೋದಿಲ್ಲ. ಒಂದ್ರ ಪಕ್ಕ ಒಂದು ಹೀಗೆಲ್ಲ ಇರುತ್ತೆ. ಅಲ್ಲಿ ಅದು ಅರಮನೆ ಹಾಗೆ ಅದಕ್ಕೆ ಬೇಕಾದ ಏರ್ ಕಂಡೀಷನ್ ರೂಮ್ಗಳನ್ನು ಮಾಡಿಕೊಂಡಿರುತ್ತೆ. ಒಂದು ಗೆದ್ದಲೆ ಅಥವಾ ಒಂದು ಇರುವೆ, ಅದಕ್ಕೊಂದು ರಾಣಿ, ಅದು ಮಾತ್ರ ಇದು ಮಕ್ಕಳನ್ನೆಲ್ಲ ಎತ್ತು ಇದೆಲ್ಲ ಮಾಡಿ ಜೇನು ಹೊಳ ಯಾವ ರೀತಿ ಇರುತ್ತೋ ಅದೇ ರೀತಿ. ಆಮೇಲೆ ಸಪ್ರೇಟ್ ಗೂಡುಗಳು ಎಲ್ಲ ಪಾರ್ಟೇಷನ್ನು ಅದಲ್ಲೆಲ್ಲ ಮಾಡಿಕೊಂಡು ಇರೋದಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿಕೊಂಡಿರ್ತಾವೆ. ನಮಗೆ ಆ ರೀತಿಯ ಅಂದರೆ ಅಷ್ಟು ಹದವಾದ ವಾತಾವರಣವನ್ನು ನಮ್ಮಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿಕೊಂಡಿರ್ತವೆ. ಬಟ್ ನಾವೆಲ್ಲ ಯೋಚನೆ ಮಾಡೋದೇನು, ಹುತ್ತ ಅಂದ ತಕ್ಷಣ ಹಾವು ಇರುತ್ತೆ, ಅಲ್ಲಿ ಇನ್ನೇನು ಇರೋಲ್ಲ. ಹೇಳಿ, ಹಾವು ನಿಮಗೆ ಈ ಗೆದ್ದಲೆ ಕಟ್ಟಿದ ಹುತ್ತದಲ್ಲಿ ಬಂದು ವಾಸ ಮಾಡೋದು. ಅದಕ್ಕೆ ಇಲ್ಲಿ ಸುಲಭ ಆಗುತ್ತೋ ಅದಲ್ಲಿ ಹುತ್ತ ಅಂದಿದ್ರೆ ಅಲ್ಲಿರೋ ಗೆದ್ದಲೆಗಳನ್ನ ಏನಾದ್ರು ತಿಂದುಬಿಟ್ಟು ಅಥವಾ ಅದಕ್ಕೆ ಸುಲಭ ಆಗಿದ್ದರೆ ಅಲ್ಲಿ ವಾಸ. ಹಾವು ಏನೋ ಹುತ್ತ ಕಟ್ಟೋದಿಲ್ಲ. ಹುತ್ತ ನಿಮಗೆ ಗೆದ್ದಲೆ ಅವೇ ಕಟ್ಟೋದು. ಅವು ಕಟ್ಟಿದ ಜಾಗದಲ್ಲಿ ಇದು ಒಂದು ರಕ್ಷಣೆಗೆ ಅಂತ ಹೇಳಿಬಿಟ್ಟು ಹಾವು ಅದರೊಳಗೆ ಹೋಗಿ ಸೇರಿಕೊಂಡಿರುತ್ತೆ ಅಷ್ಟೇ. ಸರಿಗ ನಾವು ರೈತರ ಬದುಕಿನಲ್ಲಿ ಹಲವಾರು ರೀತಿಯ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ವ್ಯವಸಾಯ ಮಾಡ್ಬೇಕಾದ್ರೆ ಕೀಟಗಳ ಸಾಮ್ರಾಜ್ಯದ ನಡುವೆ ವ್ಯವಸಾಯ ಮಾಡಬೇಕು, ಪಕ್ಷಿಗಳ ಸಾಮ್ರಾಜ್ಯದ ಜೊತೆ ಇದು ಮಾಡಬೇಕು, ಪ್ರಾಣಿಗಳ ಜೊತೆ ಇದು ಮಾಡಿಕೊಳ್ಬೇಕು, ಅದೇ ರೀತಿ ಉರಗಗಳ ಜೊತೆನೂ ನಾವು ವ್ಯವಸಾಯ ಪದ್ಧತಿನ ರೂಢಿಸ್ಕೊಳ್ಬೇಕಾಗುತ್ತೆ. ನಾವು ತುಂಬ ಜನ ತಿಳ್ಕೊಂಡಿರೋದೇನಂತ ಹೇಳಿದ್ರೆ, ಕ್ರಿಮಿಕೀಟಗಳು ಎಲ್ಲವೂ ಸಹಿತ ರೈತನಿಗೆ ಅಪಾಯಕಾರಿ, ಅದೇ ರೀತಿ ಹಾವುಗಳು ಸಹಿತ ಅಪಾಯಕಾರಿ ಅಂತ ನಾವು ತಿಳ್ಕೊಳ್ತೀವಿ. ಈ ವಿಷಯದ ಬಗ್ಗೆ ತಾವೇನಾದ್ರು ಬೆಳಕು ಚೆಲ್ಲೋದಾದರೆ? ಈಗ ಪ್ರಕೃತಿಲಿ ಏನು ಸಿಸ್ಟಮ್ ಇದೆಯೋ ಅದು ಯಾವುದೂ ಕೆಟ್ಟದಲ್ಲ. ಅದರಲ್ಲಿ ಹಾವುಗಳೇ ಇರ್ಬೋದು. ನಮಗೆ ಹಾವಿನ ಬಗ್ಗೆ ಭಯ ಸ್ವಲ್ಪ ಜಾಸ್ತಿ ಇದೆ. ಯಾಕೆಂತಂದರೆ ಹಾವು ಕಚ್ಚರಿ ಸತ್ತು ಹೋಗುತ್ತೆ ಅಂತ. ಹೌದು, ಎಲ್ಲಿ ಅಂತಂದರೆ ಪಶ್ಚಿಮ ಘಟ್ಟದ ಮಧ್ಯಭಾಗದಲ್ಲಿ ಕಿಂಗ್ ಕೋಬ್ರಾ ಅಂತೆಲ್ಲ ಅವೆಲ್ಲ ಕಚ್ಚರಿ 10 ನಿಮಿಷ ಸಾಕು, ಮತ್ತು ಯಾವ ಔಷಧಿ ಮಾಡಿಸೋದಕ್ಕೂ ಆಗೋದಿಲ್ಲ. ಆದರೆ ಅವೆಲ್ಲ ಬಂದು ಇಲ್ಲಿ ಕಚ್ಚೋದಿಲ್ಲ. ಒಂದನೇದಾಗಿ ನಿಮಗೆ ಯಾವುದೇ ಹಾವುಗಳು ಅವಾಗಿ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ನಾವು ಅಕಸ್ಮಾತ್ ಅದನ್ನು ಮೆಟ್ಟಿಬಿಟ್ರೆ ಅವಕ್ಕೆ ತೊಂದರೆ ಆಗುತ್ತೆ ಅಂತ ಭಯ ಬಿದ್ದಾಗ ಮಾತ್ರ ಹಾವು ನಮಗೆ ಕಚ್ಚುತ್ತೆ. ಇಲ್ಲಾಂತಂದರೆ ಮನುಷ್ಯರ ಹತ್ತಿರ ಬರ್ತಾ ಇದ್ದಾಗೆ ಹಾವುಗಳು ದೂರ ಹೋಗ್ಬಿಡುತ್ತೆ. ಹಾಗಾಗಿ ಹಾವುಗಳಿಂದೇನೋ ದೊಡ್ಡ ತೊಂದರೆ ಏನೂ ಆಗೋದಿಲ್ಲ. ಎಚ್ಚರ ಇಲ್ಲದೆ ಇದ್ದಲ್ಲಿ ಮಾತ್ರ ಹಾವುಗಳಿಂದ ತೊಂದರೆ. ಈಗ ನೀವು ಈಗೀಗ ತೋಟದಲ್ಲೆಲ್ಲ ಶೂ ಎಲ್ಲ ಹಾಕ್ಕೊಂಡು ಕೆಲಸ ಮಾಡ್ತಾರೆ. ಹಾಗಾಗಿ ಅವರಿಗೆಲ್ಲ ಯಾವ ತೊಂದರೆಯೂ ಇಲ್ಲ. ಮತ್ತು ಕಚ್ಚುವ ಹಾವುಗಳು ಎಷ್ಟು 100ಕ್ಕೆ 100 ಹಾವು ಇದೆ ಅಂತಂದರೆ ಇಲ್ಲಿ 2-3 ಜಾತಿ ಮಾತ್ರ ಕಚ್ಚುತ್ತೆ. ಕಚ್ಚಿದ್ರೆ ವಿಷ ಅಂತೇಳಿ ಇರೋದು ಒಂದು 2-3 ಅದನ್ನು ನಾವು ಗುರ್ತಿಟ್ಕೊಳ್ಬೇಕು ಯಾವುದು ಅಂಥೇಳಿ. ನಾಗರ ಹಾವು, ಕೊಳಕು ಮಂಡಲ ಅಂತಿರುತ್ತೆ,
ಅದು ಬಿಟ್ಟರೆ ನಿಮಗೆ ಬೇರೆ ಹಾವುಗಳು ಅಷ್ಟು ದೊಡ್ಡ ಅಪಾಯ ಏನೋ ಇರೋದಿಲ್ಲ. ಅದಕ್ಕೆ ಅವಾಗ ಏನೂ ಆಗೋದಿಲ್ಲ. ಆ ಕೆರೆ ಹಾವು ಅಂತೇಳಿ ಇರುತ್ತೆ, ನಮ್ಮ ಹಸಿರು ಹಾವು ಅಂತ ಅವೆಲ್ಲ ಕಚ್ಚಿದ್ರೆ ಏನೂ ಆಗೋದು ಇಲ್ಲ. ಗೊತ್ತಿರಬೇಕು ನಮಗೆ ಯಾವ ಯಾವ ಹಾವು, ಇಲ್ಲಾಂದರೆ ಅರ್ಧ ಹೆದರಿಯೇ ಸತ್ತೋಗ್ಬೋದು. ಅಯ್ಯೋ ನನಗೆ ಹಾವು ಕಚ್ಚಿಬಿಡ್ತು ಅಂತೇಳೋ ಭಯದಿಂದಲೇ ಸತ್ತೋಗ್ಬಿಡ್ತಾನೆ. ಮತ್ತು ನಿಮಗೆ ಈಗ ಪ್ರಕೃತಿಯಲ್ಲಿ ಯಾವುದೇ ಆಗಲಿ ಒಂದನ್ನು ನಾವು ನಾಶ ಮಾಡಿದರೆ ಅದು ಇನ್ನೊಂದು ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಈ ಶುಂಠಿ ಬೇಸಾಯ ಮಾಡೋದಕ್ಕೆ ಶುರು ಮಾಡಿದ್ರು. ಹೌದು. ಈ ಶುಂಠಿಗೆ ಅದಕ್ಕೆ ರೋಗ ಜಾಸ್ತಿ. ಅದಕ್ಕೆ ಸಿಕ್ಕಿದ ಪೆಸ್ಟಿಸೈಡ್ಸ್ ಎಲ್ಲ ತಗೊಂಡ್ಬಂದು ಹಾಕಿದರು. ಅದು ಶುಂಠಿ ಎಲ್ಲೆಲ್ಲಿ ಮೊದಲು ಎಲ್ಲ ಎಲ್ಲಿ ಮಾಯಿಶ್ಚರ್ ಸ್ವಲ್ಪ ಇದೆಯೋ ಗದ್ದೆ ಇಂಥ ಜಾಗದಲ್ಲೇ ಬೆಳೆದ್ರು. ಆಗ ಏನಾಗುತ್ತೆ, ಅಲ್ಲಿದ್ದ ಏಡಿಗಳೆಲ್ಲ ಅದನ್ನು ತಿಂದು ಸತ್ತು. ಆ ಏಡಿಗಳನ್ನು ತಿಂದು ಬದುಕ್ತಿತ್ತು ನರಿಗಳು. ಅವು ಏನು ಮಾಡಿದ್ವು, ಆ ಏಡಿಗಳನ್ನೆಲ್ಲ ತಿಂದು ಒಂದು ಅವೇ ಸತ್ತೋದು, ಇಲ್ಲ ಅವಕ್ಕೆ ಮರಿಗಳೇ ಇಲ್ಲದ ಹಾಗಾಯಿತು. ಆಯಿತಾ, ನವಿಲಿನ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂದರೆ, ಈ ನವಿಲು ಗೂಡು ಎಲ್ಲಿ ಮಾಡಿರುತ್ತೋ ಅಲ್ಲಿ ಈ ನರಿಗಳು ಹೋಗಿ ಆ ನವಿಲಿನ ಮೊಟ್ಟೆಯನ್ನು ಹಿಡಿದು ತಿಂತಿತ್ತು. ಹಾಗಾಗಿ ನವಿಲಿನ ಸಂಖ್ಯೆ ಒಂದು ಬ್ಯಾಲೆನ್ಸ್ ಆಗ್ತಿತ್ತು. ಪ್ರತಿಯೊಂದು ಒಂದು ಬ್ಯಾಲೆನ್ಸಲ್ಲಿ ನಡೆಯುತ್ತೆ. ನಾನು ಆಗ ಹೇಳಿದ್ನಲ್ಲ, ಸಮತೋಲನ ಅಂತ ಹೇಳಿಬಿಟ್ಟು. ಈ ಬ್ಯಾಲೆನ್ಸು ಪ್ರಕೃತಿಯಾದ ಎಲ್ಲ ಮಾಡಿರುತ್ತೆ. ನಿಮಗೆ ನೀರಿನ ವಿಷಯದಲ್ಲೇ ಆಗಲಿ, ನಿಮಗೆ ಪ್ರಾಣಿಗಳ ವಿಷಯದಲ್ಲೇ ಬದುಕದೇ ಈಗ ನಿಮಗೆ ಸಂತಾನ ಅಂತೇಳಿ ಇದು ವಂಶ ಅಂತೇಳಿ ಹೇಳ್ತೇವೆ ನಾವು, ವಂಶಾಭಿವೃದ್ಧಿ ಅಂತ. ನಿಮಗೆ 50 ಗಂಡು 50 ಹೆಣ್ಣು ಇರುತ್ತೆ ಸಾಮಾನ್ಯ, ಎಲ್ಲೋ 1% ವ್ಯತ್ಯಾಸ. ಆದರೆ ನಾವೇ ವ್ಯತ್ಯಾಸ ಮಾಡಿಕೊಂಡ್ರೆ ಮಾತ್ರ ವ್ಯತ್ಯಾಸ ಆಗೋದಷ್ಟೇ. ಹಾಗಾಗಿ ಇದರಲ್ಲಿ ಈಗ ನಿಮಗೆ ಆ ನವಿಲಿನ ಸಂಖ್ಯೆ ಜಾಸ್ತಿ ಆಯಿತು. ನವಿಲಿನ ಸಂಖ್ಯೆ ಜಾಸ್ತಿ ಆದ ತಕ್ಷಣ ಅವು ಏನು ಮಾಡುತ್ತೆ, ಎಲ್ಲೆಲ್ಲಿ ಹಾವುಗಳಿರುತ್ತೋ ಆ ಹಾವನ್ನೆಲ್ಲ ಅವು ಹಿಡಿದು ತಿಂದು ಬಿಡ್ತವೆ. ಮತ್ತು ಅವರ ಕಾಟವು ಜಾಸ್ತಿ ಆಗುತ್ತೆ. ಯಾವುದು ಸಂಖ್ಯೆ ಜಾಸ್ತಿ ಆದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ಅದನ್ನು ಪ್ರಕೃತಿ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಈಗ ನಿಮಗೆ ಒಂದು ನದಿಯೇ ಆಗಲಿ, ಈಗ ನಿಮಗೆ ಗಂಗಾ ನದಿ ಶುದ್ಧೀಕರಣಕ್ಕೆ ಎಷ್ಟು ಕೋಟಿ ಬೇಕು ಅಂಥೇಳಿ ನಾನು ಹೇಳ್ತೀನಿ, 10 ನಾಯ ಪೈಸೆ ಬೇಡ. ಯಾಕೆಂದರೆ ನೀವು 15 ದಿನ ಅದಕ್ಕೆ ವಿಷ ಸೇರಿಸದೆ, ಅದಕ್ಕೆ ಕಶ್ಮಲ್ ಹಾಕದೆ ಬಿಟ್ಟುಬಿಡಿ, ನಿಮಗೆ 15 ದಿವಸದಲ್ಲಿ ಗಂಗಾ ನದಿ ಶುದ್ಧಿ ಆಗುತ್ತೆ. ಅದಕ್ಕೆ ನಾನಾ ರೀತಿ ವ್ಯವಸ್ಥೆ ಇದೆ. ಕ್ರಿಮಿಕೀಟಗಳು, ಮೀನು, ಮೊಸಳೆ, ಅದು ಇದು ಅಂತ ಹೇಳ್ಕೊಂಡು ಕಪ್ಪೆ, ಏಡಿ, ಅವೆಲ್ಲ ಸಣ್ಣ ಸಣ್ಣ ಕ್ರಿಮಿಗಳನ್ನೆಲ್ಲ ತಿಂದು ಹಾಕುತ್ತೆ. ಈಗ 1-2 ಹೆಣ ಬಿದ್ದರೆ ಅದೆಲ್ಲ ಅಲ್ಲಿ ಆ ಪ್ರಾಣಿಗಳಿಗೆ ಅವಕ್ಕೆ ಬೇಕಾಗುತ್ತೆ ಅಲ್ಲಿರೋದಕ್ಕೆ. ನೀವು ವಿಪರೀತ ಹಾಕಿದಾಗಲೇ ಆ ಪ್ರಾಬ್ಲಮ್ ಆಗೋದು. ಬಾಕಿದೆಲ್ಲ ಅವೇ ಶುದ್ಧಿ ಮಾಡ್ತಾ ಇರುತ್ತೆ. ಮರದ ಬೇರುಗಳು, ಕೆಲವು ಮರದ ಬೇರುಗಳು ಅದು ವಿಷಾಂಶನ ಹೀರಿಕೊಳ್ಳುತ್ತೆ. ಹಾಗೆ ಕ್ರಿಮಿಗಳು ಮತ್ತು ದೊಡ್ಡ ದೊಡ್ಡ ಕಲ್ಮಶ ಎಲ್ಲ ತಳಕ್ಕೆ ಹೋಗುತ್ತೆ. ಮತ್ತು ಮರಳು ನೀರನ್ನು ಶುದ್ಧಿ ಮಾಡಿ ಅದು ಪ್ರಕೃತಿ ಸಿಸ್ಟಮ್ ಮಾಡಿ, ದೇವರದ ಸಿಸ್ಟಮ್ಮೇ ಅದು ನಿಮಗೆ ನಿಧಾನಕ್ಕೆ ಹರಿದು ಮುಂದಕ್ಕೆ ಹೋಗುವಾಗ ಅದು ತನ್ನಂತಾನೇ ಶುದ್ಧಿ ಆಗ್ತಾ ಹೋಗುತ್ತೆ. ಅಳತೆ ಮೀರಿ ನಾವೇ ನದಿಗೆ ಅದು ಮತ್ತು ಶುದ್ಧಿ ಆಗುತ್ತೆ. ಸಮುದ್ರಕ್ಕೆ ಹೋಗಿ ಆವಿಯಾಗಿ ಶುದ್ಧಿಯಾಗಿ ಕೆಳಗೆ ಬರುತ್ತೆ. ಆದರೆ ಎಷ್ಟು ದೂರ ಹಾಳು ಮಾಡಿದೆವೋ ಅಷ್ಟು ದೂರ ನಾವು ಅದನ್ನು ಅನುಭವಿಸ್ಬೇಕು ಅಷ್ಟೇ. ಹಾಗೆ ಪ್ರಕೃತಿಯಲ್ಲಿ ಅದರ ಪ್ರಾಣಿ ಎಲ್ಲ ಅದರ ಪಾಡಿಗೆ ಅದು ಬಿಟ್ಟರೆ ಯಾವುದು ನಮಗೆ ತೊಂದರೆ ಅಲ್ಲ, ಎಲ್ಲವೂ ಎಲ್ಲ ಅನುಕೂಲಕ್ಕೆ ತಕ್ಕ ಹಾಗೆ ಇರೋದು. ಆದರೆ ನಾವು ಒಂದನ್ನು ಹಾಳು ಮಾಡಿದರೆ ಅದು ಮತ್ತೊಂದು ಇನ್ಬ್ಯಾಲೆನ್ಸ್ ಆಗುತ್ತೆ, ನಮಗೆ ಸಮಸ್ಯೆ ಶುರುವಾಗುತ್ತೆ. ಇಲ್ಲೇ ಹತ್ತಿರದಲ್ಲಿದೆ, ಆ ಬೆಟ್ಟ ಹತ್ತಿ ಇಳಿದ್ಬಿಟ್ರೆ ನಮ್ಗೆ ಅದು ಸಿಕ್ಕೋಗುತ್ತೆ. ಅದು ಆ ಥರ ಹೋದಾಗ ಆ ಬೆಟ್ಟ ಇವ್ರು ನಡೀತಾ ದೂರ ಹೋಗ್ತಾ ಇರುತ್ತೆ. ನಿಮಗೆ ಅದು 2-3 ಥರದ ಎಫೆಕ್ಟ್ ಆಗುತ್ತೆ ಇದರಲ್ಲಿ. ಗುಡ್ಡದ ಮೇಲೆ ಹತ್ತಿ ನೋಡಿದಾಗ ಆ ಗುಡ್ಡ ಇಷ್ಟೇ ಹತ್ತಿರದಲ್ಲಿದ್ದಾಗ ಕಾಣುತ್ತೆ. ಅದಷ್ಟು ಹತ್ತಿರ ಇರೋದಿಲ್ಲ ಒಂದನೇದಾಗಿ. ಮತ್ತು ಎರಡನೇದಾಗಿ ನಿಮಗೆ ಅದನ್ನು ಇಳಿದು ನೀವು ಗುಂಡಿಗೆ ಹೋದ್ರಿ ಅಂತಂದರೆ ನಿಮಗೆ ಅಲ್ಲಿ ದಿಕ್ಕು ತಪ್ಪಿ ಹೋಗ್ಬಿಡುತ್ತೆ. ಯಾವುದೇ GPS ಸಹಾಯ ನಿಮಗೆ ಕರೆಕ್ಟ್ ಏನು ಸ್ಟ್ರೈಟ್ ರೋಡ್ ಏನು ಇರೋದಿಲ್ಲ. ಹೌದು, ನಿಮಗೆ ಇಳಿದು ಸುತ್ತಿ ಕೊನೆ ನೀವು ಯಾವ ದಿಕ್ಕಿಗೆ ಸೂರ್ಯ ಮೇಲೆ ಇಲ್ಲ, ಅನುಭವ ಇಲ್ಲ ಅಂತಂದರೆ ಮಳೆಗಾಲದಲ್ಲಿ ಆದರೆ ನಿಮಗೆ ದಿಕ್ಕೇ ಗೊತ್ತಾಗೋದಿಲ್ಲ. ಈಗ ಮೊಬೈಲ್ ಕ್ಯಾಚ್ ಆದಲ್ಲಿ ಆಗದೇ ಇದ್ದರೆ ನಿಮಗೆ ಇವತ್ತಿಗೂ ಅದೇ ಸ್ಥಿತಿ. ಅದು ಬೇಸಿಗೆ ಆಗಲಿ ಮಳೆಗಾಲ ಆಗಲಿ. ಯಾಕೆಂದರೆ ಅಲ್ಲಿಂದ ನಿಮಗೆ ಗುಡ್ಡ ಬೆಟ್ಟ ಯಾವುದು ಕಾಣೋದಿಲ್ಲ. ಹೌದು. ಆಗ ಅಲ್ಲಿ ತಪ್ಪಿಸಿಕೊಂಡು ಬಿಟ್ರೆ ಅದು ಏನಾಗುತ್ತೆ,
ನೀವು ಹೋಗ್ತಾ ಇರ್ತೀರಿ, ನಾವು ಒಂದೇ ದಿಕ್ಕಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ತಲೆಯಲ್ಲಿ, ಅಲ್ಲಿ ಸುತ್ತಿ ಸುಳಿದಾಗೊಡ್ಸಿಗೆ ದಿಕ್ಕು ಯಾವುದು ಅಂತಲೇ ಗೊತ್ತಾಗೋದು. ಹೌದು ಅಷ್ಟು ದೊಡ್ಡ ಮರಗಳು ಈಗಲೂ ಪಶ್ಚಿಮ ಘಟ್ಟದ ಮಧ್ಯಭಾಗದಲ್ಲಿ ಅಷ್ಟು ಮರಗಳಿದೆ.